ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಹ್ಯಾಕ್ಸ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆನೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಎಲ್ಲ ಧೂಳಾಗಿತ್ತು. ಅವರೇನು ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ, ನೀರೊಲೆ ಎಲ್ಲ ತೆಗ್ದು ಅದನ್ನು ಟೈಲ್ಸ್ ಹಾಕಿದ್ದಾರೆ ಅಂತ. ಸೊ ಅದೆಲ್ಲ ಸ್ವಲ್ಪ ಧೂಳಾಗಿತ್ತು, ಸಿಮೆಂಟ್ ಧೂಳಲ್ವಾ, ಎಲ್ಲ ಮನೆಯೆಲ್ಲ ಧೂಳಾಗಿತ್ತು. ಅದಕ್ಕೋಸ್ಕರ ಸೋಫಾದೆಲ್ಲ ತೆಗ್ದು ಹಾಗೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮಕ್ಕಳಿಗೂ ಕೂಡ ರಜೆ ಇತ್ತು, ಸೊ ಹಾಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ರಜೆ ಇದ್ದಿದ್ದ ದಿನ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೋಫಾ ಮೇಲಿಂದೆಲ್ಲ ತೆಗ್ದು ನೀಟಾಗಿ ಎಲ್ಲ ಎಲ್ಲೆಲ್ಲಿ ಧೂಳಾಗಿತ್ತು ಅದೆಲ್ಲ ಒರೆಸ್ಕೊಂಡು ಆಮೇಲೆಲ್ಲ ನೀಟಾಗಿ ಜೋಡಿಸಿ, ಹಾಗೆ ಬೆಡ್ ಸ್ಪ್ರೆಡ್ಡು ಮತ್ತು ಸೋಫಾ ಮೇಲಿನ ಕವರು ಎಲ್ಲನೂ ತೆಗ್ದು ನೀಟ್ ಮಾಡಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಟೆ. ಹಾಗೆಯೇ ಅನ್ನ ಮಾಡ್ಕೊಂಡಿದ್ದೆ. ಸೊ ಅನ್ನನ ಬಸ್ಕೊತಾ ಇದ್ದೀನಿ. ಹಾಗೆ ಮೀಶೋದಲ್ಲಿ ನನ್ನ ಮಗಳಿಗೆ 5 ಜೊತೆ ಡ್ರೆಸ್ನ ಆರ್ಡ್ರ್ ಮಾಡಿದ್ವಿ. 601 ರೂಪಾಯಿನ ಕಾಂಬೋದಲ್ಲಿ. ಬಟ್ ಅದು ಸೈಜ್ ಡಿಫಿಟ್ ಆಯಿತು. ನಾನು ಜಾಸ್ತಿನೇ ಕೊಟ್ಟಿದ್ದೆ, ಬಟ್ ಆದ್ರೂ ಸೈಜು ತುಂಬಾ ಚಿಕ್ಕದನ್ನಿಸ್ತು. ಇದನ್ನು ಮತ್ತೆ ನಾನು ರಿಟರ್ನ್ ಮಾಡಬೇಕಾಯಿತು. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಯಾರಾದರೂ ಬೇಕಿದ್ದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಬಟ್ ನನಗೆ ಅದು ಅಷ್ಟು ಇಷ್ಟ ಅಂದರೆ ಈಗಲೇ ಟೈಟ್ ಆಗಿಬಿಟ್ರೆ ಆಮೇಲೆ ಅದು ಹೋಗ್ತಾ ಹೋಗ್ತಾ ಇನ್ನೂ ಟೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿದೆ. ಹಾಗೆ ಯಾರಿಗೆಲ್ಲ ಯಾವ ರೀತಿ ರಿಟರ್ನ್ ಮಾಡಬೇಕು ಮೀಶೋದಲ್ಲಿ ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿದರೆ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಪಾತ್ರೆ ವಾಶ್ ಮಾಡೋವಿದ್ವು, ಸ್ವಲ್ಪ ಅವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಂದರೆ ತುಂಬಾ ಕೆಲಸ ಇದ್ದೇ ಇರುತ್ತೆ, ಯಾವಾಗಲೂ ಆ ಕೆಲಸ ಈ ಕೆಲಸ ಅಂತ. ಸೊ ಅವೆಲ್ಲ ಮುಗಿಸೋಷ್ಟೊತ್ತಿಗೆ ಮಾಡೋ ದಿನ ಅಂತಂದರೆ ಬೇಜಾರು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಜವಾಬ್ದಾರಿ, ಕರ್ತವ್ಯ, ಮಾಡಲೇಬೇಕು. ಅದೆಲ್ಲ ಹಂಗೆ ಇಟ್ಕೊಂಡ್ರೆ ನಮಗೇನೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ಈಗ ಯಾರು ಸಡನ್ನಾಗಿ ಬಂದರು ಅಂದರೆ ಸೊ ಆವಾಗ ನಮ್ಗೆ ಅನಿಸುತ್ತೆ, ಅಯ್ಯೋ ನಾವು ಕ್ಲೀನ್ ಮಾಡ್ಕೊಬೇಕಿತ್ತು ಫಸ್ಟೇ ಅಂತ ಅನಿಸುತ್ತೆ. ಅದಕ್ಕೆ ಫಸ್ಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಆರಾಮಾಗಿರ್ಬೋದು. ಇನ್ನು ಪಾತ್ರೆ ಎಲ್ಲ ವಾಶ್ ಆದಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಯಾಕೆಂದರೆ ಸಿಮೆಂಟಿಂದೆಲ್ಲ ಧೂಳು ಮತ್ತು ಓಡಾಡಿ ಎಲ್ಲ ಗಲೀಜಾಗಿತ್ತು. ಹಾಗೆಯೇ ಸ್ವಲ್ಪ ಚಿಕನ್ ಏನಾದರೂ ಸ್ಪೈಸಿಯಾಗಿ ಮತ್ತು ಬೇಗನೆ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಕೂಡ. ಸೋಂಪು ಮತ್ತು ಜೀರಿಗೆ, ಸ್ವಲ್ಪ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಬೋದು, ನಾನು ಏಲಕ್ಕಿ ಹಾಕಿಲ್ಲ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುಟಾಣಿಲಿ ಕುಟ್ಕೊಂಡಿದ್ದೀನಿ. ಬೇಕಂದರೆ ಮಿಕ್ಸಿಲಿ ಕೂಡ ಪುಡಿ ಮಾಡ್ಕೊಬೋದು. ಸ್ವಲ್ಪ ಬಿಸಿ ಇದ್ದಂಗೆ ಕುಟಾಣಿಲಿ ಕುಟ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಹಾಗೆಯೇ ಈಗ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಯಾವುದೇ ರೀತಿ ಖಾರ ಕೂಡ ನಾವು ರುಬ್ಬಂಗಿಲ್ಲ, ಸಿಂಪಲಾಗಿ ಬೇಗನೆ ಕ್ವಿಕ್ ಅಂತ ಮಾಡ್ಕೊಬೋದು. ಆಮೇಲೆ ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಇದಕ್ಕೆ ಈ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಗೆ ಇದಕ್ಕೆ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಆ ಒಂದು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಟೈಮ್ ಇಲ್ಲ ಅಂತ ಅಂದವರು ಮತ್ತು ಹೊಸ ಟೇಸ್ಟ್ ಬೇಕು ಅನ್ನೋರು ಇದನ್ನು ನಾವು ಬೇಗನೆ ಮಾಡ್ಕೊಬೋದು. ಹಾಗೆ ಇದಕ್ಕೆ ನಾವು ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಹಾಕಿಲ್ಲ. ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಇದಕ್ಕೆ ನಿಮ್ಗೆ ಇನ್ನೂ ಖಾರ ಬೇಕು ಅಂತ ಅಂದರೆ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡ್ರೆ ಮಸ್ತಾಗಿರುವಂಥ ಒಂದು ಚಿಕನ್ ಗ್ರೇವಿ, ಅಂದರೆ ಚಿಕನ್ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ರೆಡಿ ಆಗುತ್ತೆ. ಹಾಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಅದರ ಜೊತೆ.